ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ತಗೊಂಡಿರೋ ಟಾಪಿಕ್ ಯಾವುದು ಅಂದ್ರೆ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸಗಳು ಅಂತ ಹೇಳಿ. ಸೊ ಡಿಫರೆನ್ಸ್ ಬಿಟ್ವೀನ್ ದ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ. ಸೊ ಆ ಒಂದು ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನಾವು ಔಪಚಾರಿಕ ಸಂಘಟನೆ ಅಂದ್ರೇನು ಮತ್ತು ಅನೌಪಚಾರಿಕ ಸಂಘಟನೆ ಅಂದ್ರೇನು ಅಂತ ತಿಳ್ಕೊಂಡ್ರೆ ನಮ್ಗೆ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ವಿಶ್ಲೇಷಣೆ ಮಾಡೋದು ಬಹಳಷ್ಟು ಈಸಿ ಆಗುತ್ತೆ. ಮೊದಲನೇದಾಗಿ ಔಪಚಾರಿಕ ಸಂಘಟನೆ ಅಂತ ಅಂದ್ರೇನು ಅಂದ್ರೆ ಪ್ರತಿಯೊಂದು ಸಂಸ್ಥೆ ಒಳಗುನು ಒಂದು ಅಧಿಕಾರ ಸರಣಿ ಅಂತ ಇರುತ್ತೆ. ಅಂದ್ರೆ ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳ ಹಂತ ಅಂತ ಇರುತ್ತೆ. ಯಾರು ಯಾರಿಗೆ ಆದೇಶಗಳನ್ನ ಸಲ್ಲಿಸಬೇಕು, ಯಾರು ಯಾರಿಂದ ಏನು ಅಂತಂದ್ರ ಮನವಿಗಳನ್ನ ಸ್ವೀಕರಿಸಬೇಕು, ಯಾರ ಆದೇಶಗಳನ್ನ ಏನು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಅಪ್ ಮಾಡ್ಬೇಕು ಅನ್ನೋದನ್ನ, ಮತ್ತೆ ಯಾರಿಗೆ ರಿಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಒಂದು ಸಂಘಟನೆ ಒಳಗ ಮೊದಲೇ ರಚನೆ ಮಾಡಿಟ್ಟಿರ್ತಾರ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಔಪಚಾರಿಕ ಸಂಘಟನೆ ಅಂತ ಕರಿತೀವಿ. ಇಟ್ಸ್ ಎ ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳಿ. ಇನ್ನ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದ್ರೆ ಇದು ಯಾರು ಕ್ರಿಯೇಟ್ ಮಾಡದೇ ಇರುವಂತದ್ದು, ತನ್ನಿಂದ ತಾನೇ ಕೆಲಸ ಮಾಡುವಂತ ಜಾಗದೊಳಗೆ ಸಿಬ್ಬಂದಿಗಳು ಪರಸ್ಪರ ಸ್ಪಂದಿಸುವಿಕೆ ಅನ್ನೋದ್ರ ಒಬ್ರಿಗೊಬ್ರು ಮಾತಾಡ್ತಾ ಆ ಒಂದು ಸಂಘಟನೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಅನೌಪಚಾರಿಕ ಸಂಘಟನೆ ಅಂತ ಕರಿತೀವಿ. ಈಗ ಅವೆರಡರ ಮಧ್ಯೆ ಏನ್ ವ್ಯತ್ಯಾಸ ಇದೆ? ಒಂದು ಸಂಸ್ಥೆ ಅಂತ ಅಂದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಫಾರ್ಮಲ್ ಅಂತಾನೆ ಇರ್ತಾವ, ಕೆಲವೊಂದು ಇನ್ಫಾರ್ಮಲ್ ಅಂತಾನು ಕೂಡ ಇರ್ತಾವ. ಅವೆರಡರ ಮಧ್ಯೆ ವ್ಯತ್ಯಾಸ ಎನ್ನೋದನ್ನ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದೇನಂದ್ರ ಅಧಿಕಾರ ಸಂಬಂಧಗಳ ರಚನೆಯು ನಿರ್ವಹಣಾಂಗದಿಂದ ರಚಿಸಲ್ಪಡುತ್ತದೆ. ಅನೌಪಚಾರಿಕದಲ್ಲಿ ಉದ್ಯೋಗಿಗಳ ಪರಸ್ಪರ ಸ್ಪಂದಿಸುವಿಕೆಯಿಂದ ಸಾಮಾಜಿಕ ಸಂಬಂಧಗಳಿಂದ ರಚಿಸಲ್ಪಡುತ್ತದೆ ಅಂತ ಹೇಳಿ. ಔಪಚಾರಿಕ ಸಂಘಟನೆ ಒಳಗೆ ಏನಾಗುತ್ತೆ ಅಂದ್ರೆ ಇದನ್ನ ಉದ್ದೇಶಪೂರ್ವಕವಾಗಿ ಸಂಸ್ಥೆಯ ಮುಖ್ಯಸ್ಥರು ಏನ್ ಮಾಡಿರ್ತಾರ ಅಂದ್ರೆ ರಚನೆ ಮಾಡಿರ್ತಾರ. ಅಂದ್ರೆ ಕೆಲಸಗಳೆಲ್ಲ ಸರಾಗವಾಗಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರಚನೆಯನ್ನ ನಿರ್ವಹಣಾಂಗದವರೇ ರಚಿಸಲ್ಪಟ್ಟಿರ್ತಾರ. ಇನ್ನು ಅನೌಪಚಾರಿಕ ಸಂಘಟನೆ ಒಂದು ಸಾಮಾಜಿಕ ಜಾಲ ಬಂಧದ ರೀತಿಯೊಳಗೆ ಕೆಲಸ ಮಾಡ್ತಾ ಇದ್ದು, ಅದು ಉದ್ಯೋಗಿಗಳು ಕೆಲಸ ಮಾಡೋ ಜಾಗದೊಳಗ ಪರಸ್ಪರ ಒಬ್ರಿಗೊಬ್ರು ಮಾತಾಡ್ತಾ ಏನೋ ಅಂತಂದ್ರೆ ರಚನೆ ಆಗ್ತಕ್ಕಂತ ಒಂದು ಸಂಘಟನೆ ಅಂತ ಹೇಳ್ಬೋದು. ಇನ್ನ ಸೆಕೆಂಡ್ ಡಿಫ್ರೆನ್ಸ್ ಯಾವುದು ಅಂದ್ರೆ ಔಪಚಾರಿಕ ಸಂಘಟನೆಯಲ್ಲಿ ಕಂಪನಿಗಳ ನಿಯಮಗಳು ಮತ್ತು ನೀತಿಗಳ ಫಲವಾಗಿ ಉದ್ಭವಿಸುತ್ತದೆ. ಅನೌಪಚಾರಿಕ ಸಂಘಟನೆಯಲ್ಲಿ ಸಾಮಾಜಿಕವಾಗಿ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವಿಸುತ್ತದೆ ಅಂತ. ಒಂದು ಔಪಚಾರಿಕ ಸಂಘಟನೆ ಮಾಡ್ತಾ ಇದಾರೆ ಅಂತಂದ್ರ ಅದನ್ನ ಮಾಡ್ತಾ ಇರೋದ್ರ ಮೇನ್ ಉದ್ದೇಶನ ಏನು ಅಂತಂದ್ರ ಪ್ರತಿಯೊಂದು ಸಂಸ್ಥೆ ಒಳಗೂ ತನ್ನದಾದಂತ ಕೆಲವೊಂದಿಷ್ಟು ನಿಯಮಗಳು ಅಂತ ಇರ್ತಾವು, ನೀತಿಗಳು ಅಂತ ಇರ್ತಾವು. ಅವುಗಳನ್ನ ಯಾವ್ದಕ್ಕೋಸ್ಕರ ಮಾಡ್ತಾರ ಅಂದ್ರ ಎಲ್ಲಾ ಕೆಲಸಗಳು ಯಾವುದೇ ಅಡೆತಡೆ ಇಲ್ದಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀತಿ ನಿಯಮಗಳನ್ನ ರಚನೆ ಮಾಡ್ತಾರೆ ಸಂಸ್ಥೆ ಒಳಗ. ಆ ನೀತಿ ನಿಯಮಗಳ ಪ್ರಕಾರ ಇಲ್ಲಿ ಕೆಲಸ ಕಾರ್ಯಗಳು ನಡೆಯೋದ್ರಿಂದ ಅದರಿಂದನೇ ಔಪಚಾರಿಕ ಒಂದು ಸಂಘಟನೆ ಏನಾಗುತ್ತೆ ಅಂದ್ರೆ ಸೃಷ್ಟಿ ಆಗುತ್ತ. ಇನ್ನು ಅನೌಪಚಾರಿಕ ಸಂಘಟನೆ ಅಂತ ಬಂದಾಗ ಅಲ್ಲಿ ಉದ್ಯೋಗಿಗಳು ಪರಸ್ಪರ ಒಂದು ಮಾತಾಡೋದ್ರಿಂದ ಅಥವಾ ಸ್ಪಂದಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅನೌಪಚಾರಿಕ ಸಂಘಟನೆ ಒಂದು ನಿರ್ಮಾಣ ಆಗೈತೆ ಅಂತ ಹೇಳಿ. ಅಂದ್ರೆ ಅದರಿಂದ ಉದ್ಭವ ಆಗುತ್ತ ಅಂತ. ಇನ್ನು ಥರ್ಡ್ ಒನ್ ಅಧಿಕಾರಕ್ಕೆ ಸಂಬಂಧಪಟ್ಟಂತ ವ್ಯತ್ಯಾಸ. ಅಧಿಕಾರವು ಸ್ಥಾನದಿಂದ ಉಂಟಾಗುತ್ತದೆ, ಅನೌಪಚಾರಿಕ ಒಳಗ ವೈಯಕ್ತಿಕ ಗುಣಗಳಿಂದ ಉಂಟಾಗುತ್ತದೆ ಅಂತ ಹೇಳಿ. ಈಗ ಒಂದು ಸಂಸ್ಥೆ ಅಂತ ಬಂದಾಗ ಅಲ್ಲಿ ಪ್ರತಿಯೊಂದು ಹುದ್ದೆಗಳಿಗೂ ಅಥವಾ ಒಬ್ಬ ನೌಕರನಿಗೂ ತನ್ನದಾದಂತ ಕೆಲವೊಂದಿಷ್ಟು ಅಧಿಕಾರಗಳು ಇರ್ತವು. ಈಗ ಒಬ್ಬ ಮ್ಯಾನೇಜರ್ ಅಂದ್ರೆ ಅವನಿಗೆ ತನ್ನದೇ ಆದಂತ ಕೆಲವೊಂದಿಷ್ಟು ಅಧಿಕಾರಗಳು ಇರ್ತವು, ಸೂಪರ್ವೈಸರ್ ತನ್ನದೇ ಆದಂತ ಅಧಿಕಾರಗಳು ಇರ್ತವು, ಅದೇ ತರ ಒಬ್ಬ ಸಂಸ್ಥೆ ಮುಖ್ಯಸ್ಥನಿಗೆ ತನ್ನದೇ ಆದಂತ ಅಧಿಕಾರಗಳು ಇರ್ತಾವ ಅಂತ ಹೇಳಿ. ಅಂದ್ರೆ ಆ ಅಧಿಕಾರ ಅವರ ಸ್ಥಾನದಿಂದ ಉದ್ಭವ ಆಗ್ತಾವ ಅಂತ ಹೇಳಿ. ಅಂದ್ರೆ ಅವ್ರವ್ರಿಗೆ ಇರ್ತಕ್ಕಂಥ ಅಧಿಕಾರ ಅವ್ರು ಯಾವ ಸ್ಥಾನದೊಳಗೆ ಇರ್ತಾರ ಅದ್ರ ಮೇಲೆ ಏನಾಗಿರ್ತಾವ ಅಂತಂದ್ರೆ ಬೇರೆ ಬೇರೆ ಆಗಿರ್ತಾವ ಅಥವಾ ಅದ್ರ ಮೇಲೆ ಅವಲಂಬನೆ ಆಗಿರ್ತಾವ. ಆದ್ರೆ ಇಲ್ಲಿ ಅನೌಪಚಾರಿಕ ಸಂಘಟನೆ ಅಂತ ಬಂದಾಗ ಅಲ್ಲಿ ಯಾವುದೇ ನಮ್ಮ ಹುದ್ದೆಯಿಂದ ಅಧಿಕಾರ ಬರಲ್ಲ. ಆ ಗ್ರೂಪ್ ಒಳಗ ಯಾರು ಚೆನ್ನಾಗಿ ಮಾತಾಡ್ತಾ ಇರ್ತಾರ ಅಥವಾ ಯಾವ ಗ್ರೂಪ್ ಒಳಗೆ ಯಾರು ತನ್ನ ತಾವೇ ಅಧಿಕಾರ ತಗೊಂಡು ಚಲಾಯಿಸ್ತಾರ ಅಂತವ್ರು ಏನಾಗ್ತಾರ ಅಂತಂದ್ರೆ ಮುಂದಾಳತ್ವವನ್ನ ವಹಿಸ್ತಾರೆ. ಹಿಂಗಾಗಿ ಅಲ್ಲಿ ಗುಂಪಿನೊಳಗೆ ಏನಾಗುತ್ತೆ ಅಧಿಕಾರ ಸಿಗ್ತದೆ. ಯಾರಿಗೂ ಒಬ್ರು ಅದನ್ನ ಮುಂದಾಳತ್ವ ತಗೊಳ್ಳುವಂತವ್ರು ಅಧಿಕಾರ ಪಡಿತಾರ. ಯಾವುದೇ ರೀತಿ ಹುದ್ದೆಯಿಂದ ಉದ್ಭವಿಸಲ್ಲ. ಬಟ್ ಔಪಚಾರಿಕ ಸಂಘಟನೆ ಒಳಗ ಅವ್ರ ಹುದ್ದೆಯಿಂದ ಏನಾಗುತ್ತ ಅಂತಂದ್ರೆ ಅವ್ರಿಗೆ ಅಧಿಕಾರ ಸಿಗುತ್ತ ಅಂತ ಹೇಳಿ. ಇನ್ನ ಫೋರ್ತ್ ಪಾಯಿಂಟ್, ಔಪಚಾರಿಕ ಸಂಘಟನೆಯಲ್ಲಿ ನಿಯಮಗಳಿಗೆ ಅನುಸಾರವಾಗಿ ಸದಸ್ಯರ ವರ್ತನೆ ಇರುತ್ತದೆ. ಅನೌಪಚಾರಿಕದೊಳಗೆ ಯಾವುದೇ ನಿಗದಿತ ವರ್ತನೆಯ ಮಾದರಿ ಇಲ್ಲ ಅಂತ ಹೇಳಿ. ಅಂದ್ರೆ ಒಂದು ಔಪಚಾರಿಕ ಸಂಘಟನೆ ಅಂತ ಅಂದಾಗ ಯಾವುದೇ ಒಬ್ಬ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇದೇ ರೀತಿ ವರ್ತನೆ ಮಾಡಬೇಕು ಅಂತ ನಿಯಮಗಳು ಇರ್ತಾವು. ಅದೇ ತರ ಅವ್ರು ವರ್ತಿಸ್ಬೇಕಾಗತ್ತ ಅಂತ ಹೇಳಿ. ಅಂದ್ರೆ ಮ್ಯಾನೇಜರ್ ಆದವ್ರು ಹಿಂಗೆ ಬಿಹೇವ್ ಮಾಡ್ಬೇಕು, ಸೂಪರ್ವೈಸರ್ ಆದವ್ರು ಇದೇ ರೀತಿ ಬಿಹೇವ್ ಮಾಡ್ಬೇಕು, ಅದೇ ರೀತಿ ಮೇಲಾಧಿಕಾರಿ ಆದವರು ತಮ್ಮ ಕೈ ಕೆಳಗಿರ್ತಕ್ಕಂಥ ಸಿಬ್ಬಂದಿಗಳನ್ನ ಇದೇ ರೀತಿ ಟ್ರೀಟ್ ಮಾಡ್ಬೇಕು ಅಂತ ಕೆಲವೊಂದಿಷ್ಟು ಅವರ ವರ್ತನೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ನೀತಿ ನಿಯಮಗಳು ಇರ್ತಾವು. ಅದನ್ನು ಉಲ್ಲಂಘನೆ ಮಾಡದೇ ಇರೋ ರೀತಿ ಒಳಗ ಅವ್ರ ವರ್ತನೆ ಕೂಡ ಅದೇ ರೀತಿ ನಿಯಮಗಳ ಅನುಸಾರವಾಗಿ ಇರಬೇಕು. ಇನ್ನು ಅನೌಪಚಾರಿಕ ಸಂಘಟನೆ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿ ವರ್ತನೆಗಳಿಗೆ ನಿಗದಿತವಾದಂತೆ ಯಾವುದೇ ಒಂದು ಮಾದರಿ ಇಲ್ಲ ಅಂತ ಹೇಳ್ಬೋದು. ಅಂದ್ರ ಇದೇ ರೀತಿ ಬಿಹೇವ್ ಮಾಡ್ಬೇಕು ಅಂತ ಏನೂ ಇಲ್ಲ. ಅಲ್ಲಿ ವೈಯಕ್ತಿಕವಾಗಿ ಅವ್ರು ಪರಸ್ಪರ ಮಾತಾಡ್ತಾ ಇರೋದ್ರಿಂದ
ಅಲ್ಲಿ ಗುಂಪಿನೊಳಗೆ ಇರ್ತಕ್ಕಂಥ ಇಂಟ್ರೆಸ್ಟೆಡ್ ಪೀಪಲ್ ಅಥವಾ ಇಂಟ್ರೆಸ್ಟೆಡ್ ಜನ ಏನಿರ್ತಾರೆ ಅವ್ರು ಯಾವ ಟಾಪಿಕ್ ಇಂಟ್ರೆಸ್ಟ್ ಬರ್ತದೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ ಹೊರತು ಯಾವುದೇ ರೀತಿ ಇದೇ ರೀತಿ ವರ್ತನೆ ಮಾಡ್ಬೇಕಂತ ಯಾವುದೇ ನಿರ್ದಿಷ್ಟವಾದಂತ ಒಂದು ಮಾದರಿ ಇಲ್ಲ ಅಂತ. ಇನ್ನ 5th ಒನ್ ಏನು ಅಂದ್ರ ಸಂವಹನವು ಶ್ರೇಣೀಕೃತ ಸರಪಳಿ ಮೂಲಕ ನಡೆಯುತ್ತದೆ. ಅನೌಪಚಾರಿಕದೊಳಗ ಸಂವಹನವು ಯಾವ ಮಾರ್ಗದಲ್ಲಾದರೂ ನಡೆಯಬಹುದು ಅಂತ ಹೇಳಿ. ಒಂದು ಸಂಸ್ಥೆ ಅಂತ ಅಂದಾಗ ಉನ್ನತ ಒಂದು ಹಂತ, ಮಧ್ಯಮ ಹಂತ ಮತ್ತು ಮೇಲ್ವಿಚಾರಣಾ ಹಂತ ಅಂತೇಳಿ 3 ಹಂತಗಳಲ್ಲಿ ಏನ್ ಮಾಡ್ತೀವಿ ನಾವು ಡಿವೈಡ್ ಮಾಡ್ತೀವಿ. ನಾವು ಕಮ್ಯುನಿಕೇಶನ್ ಅಂದ್ರೆ ಸಂವಹನ ಮಾಡೋ ಟೈಮ್ನಾಗ ಒಬ್ಬ ಸಂಸ್ಥೆಯ ಮಾಲೀಕರು ಏನ್ ಮಾಡ್ತಾರ ಅಂತಂದ್ರ ಆ ವಿಭಾಗೀಯ ಮುಖ್ಯಸ್ಥರಿಗೆ ಹೇಳ್ತಾರ, ವಿಭಾಗೀಯ ಮುಖ್ಯಸ್ಥರು ಮೇಲ್ವಿಚಾರಕರಿಗೆ ಹೇಳ್ತಾರ, ಮೇಲ್ವಿಚಾರಕರು ಕಾರ್ಮಿಕರಿಗೆ ಹೇಳ್ತಾರೆ. ಈ ರೀತಿ ಯಾವುದೇ ಒಂದು ವಿಷಯ ಏನಾಗುತ್ತಂದ್ರೆ ಉನ್ನತ ಹಂತದಿಂದ ಕೆಳ ಹಂತಕ್ಕ ಒಂದು ಕೆಳಮುಖವಾಗಿ ಚಲಿಸುತ್ತೆ ಅಂತ ಹೇಳಿ. ಅದೇ ರೀತಿ ಯಾವುದೇ ರೀತಿ ರಿಕ್ವೆಸ್ಟ್ ಮಾಡ್ಕೊಂಬೋದಿತ್ತು ಅಂತಂದ್ರ ಕೆಳ ಹಂತದಿಂದ ಉನ್ನತ ಹಂತಕ್ಕೆ ಚಲಿಸ್ತಾ ಹೋಗುತ್ತಾ. ಅಂದ್ರೆ ವರ್ಕರ್ಸ್ ಸೂಪರ್ವೈಸರ್ಸ್ ಹೇಳ್ತಾರೆ, ಸೂಪರ್ವೈಸರ್ಸ್ ಮ್ಯಾನೇಜರ್ಸ್ ಹೇಳ್ತಾರೆ, ಮ್ಯಾನೇಜರ್ ಮಾಲೀಕರಿಗೆ ಅಥವಾ ಸಂಸ್ಥೆ ಮುಖ್ಯಸ್ಥರಿಗೆ ತಿಳಿಸ್ತಾರ ಅಂತ ಹೇಳಿ. ಈ ರೀತಿ ಸಂವಹನ ಏನಾಗುತ್ತೆ ಅಂದ್ರೆ ಒಂದು ಸರಪಳಿಯ ರೀತಿ ಒಳಗ ಸ್ಟೆಪ್ ಬೈ ಸ್ಟೆಪ್ ಚಲಿಸೋದಕ್ಕ ನಾವು ಶ್ರೇಣೀಕೃತ ಸರಪಳಿಯ ಮೂಲಕ ಸಂವಹನ ನಡೀತದೆ ಅಥವಾ ಮಾತುಕತೆಗಳು ನಡೀತಾವ ಅಂತ ಹೇಳ್ತೀವಿ. ಇನ್ನ ಅನೌಪಚಾರಿಕದೊಳಗ ಅಲ್ಲಿ ಯಾವುದೇ ರೀತಿ ಒಂದು ಸಂವಹನ ಸರಪಳಿ ಇರಲ್ಲ. ಡೈರೆಕ್ಟ್ ಆಗಿ ಮೇಲಾಧಿಕಾರಿ ವರ್ಕರ್ ಜೊತೆಗೆ ಮಾತಾಡ್ಬೋದು ಅಥವಾ ಯಾವುದೇ ಮ್ಯಾನೇಜರ್ ಬಂದು ವರ್ಕರ್ ಜೊತೆಗೆ ಮಾತಾಡ್ಬೋದು, ಸೂಪರ್ವೈಸರ್ ಹೋಗಿ ಡೈರೆಕ್ಟ್ ಆಗಿ ಉನ್ನತ ಒಂದು ಅಧಿಕಾರಿಗಳಿಗೆ ಅಥವಾ ಸಂಸ್ಥೆ ಮುಖ್ಯಸ್ಥರ ಜೊತೆಗೆ ಮಾತಾಡ್ಬೋದು. ಅಂದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಅಧಿಕಾರದ ಸಂಬಂಧ ಆಗ್ಲಿ ಅಥವಾ ಸರಪಳಿಗಳ ಶ್ರೇಣೀಕೃತ ಸರಪಳಿ ಮುಖಾಂತರ ಮಾತಾಡ್ಬೇಕು ಅಂತ ಏನೂ ಇರಲ್ಲ. ಯಾವ ರೀತಿ ಬೇಕಾದ್ರೂ ಅವ್ರು ಏನ್ ಮಾಡ್ಬೋದು ಅಂದ್ರೆ ಸಂವಹನವನ್ನ ನಡೆಸಬಹುದು ಅಂತ ಹೇಳಿ. ಇನ್ನು 6th ಒನ್ ಔಪಚಾರಿಕ ಸಂಘಟನೆ ಕಠಿಣ ಸ್ವರೂಪ ಹೊಂದಿದೆ, ಅನೌಪಚಾರಿಕ ಸಂಘಟನೆ ನಮನೀಯವಾಗಿದೆ ಅಂತ ಹೇಳ್ತಾರೆ. ಕಠಿಣ ಸ್ವರೂಪ ಅಂತ ಅಂದಾಗ ಈಗ ಕೆಲವೊಂದ್ಸತಿ ನಮ್ಮ ಮೇಲಾಧಿಕಾರಿಗಳು ಹೇಳ್ತಕ್ಕಂಥ ಆದೇಶಗಳು ನಮ್ಗೆ ಏನ್ ಅನಿಸ್ತಾವ ಅಂತಂದ್ರ ಅದನ್ನ ಪಾಲನೆ ಮಾಡ್ಲಕ್ ಕಠಿಣ ಅಂತ ಅನಿಸ್ತಾವ ಕೆಲವೊಂದ್ಸತಿ. ಆದ್ರೂ ಕೂಡ ಅವ್ನ್ ಪಾಲಿಸ್ಲೇಬೇಕು. ಯಾಕಂದ್ರ ಒಬ್ಬ ಮೇಲಾಧಿಕಾರಿಗಳ ಕೈ ಕೆಳಗೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತಂದ್ಮೇಲೆ ನಮ್ಮ ಡ್ಯೂಟಿ ಏನು, ನಮ್ಮ ಕರ್ತವ್ಯ ಏನು ಅಂದ್ರ ಅವ್ರು ಹೇಳಿರುವಂತ ಎಲ್ಲಾ ಆದೇಶಗಳನ್ನ ಪಾಲಿಸ್ತಕ್ಕಂಥದ್ದು. ಸಮ್ಟೈಮ್ಸ್ ಇಟ್ ಮೇ ಫೀಲ್ ವೆರಿ ಡಿಫಿಕಲ್ಟ್ ಅಂತ, ಕೆಲವೊಂದ್ಸತಿ ಅದು ಕಠಿಣ ಅಂತ ಅನಿಸ್ತದ, ಆದ್ರೂ ಕೂಡ ಮಾಡ್ಲೇಬೇಕಾಗತ್ತ ಅಂತ ಹೇಳಿ. ಕೆಲವೊಂದ್ಸರಿ ಅವ್ರು ಹೆಚ್ಚಿನ ಕೆಲಸಗಳನ್ನ ಕೊಡ್ಬೋದು ಅಥವಾ ನಮ್ಗೆ ಸಾಧ್ಯ ಆಗದಿರೋಷ್ಟು ವರ್ಕ್ ಪ್ರೆಷರ್ ಕೂಡ ಹಾಕ್ಬೋದು. ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತಂದ್ರ ನಮ್ಮ ಮೇಲಾಧಿಕಾರಿಗಳು ಏನ್ ಆದೇಶಗಳನ್ನ ಕೊಟ್ಟಿರ್ತಾರ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಲೇಬೇಕಾಗತ್ತ. ಅದು ನಮ್ ಕರ್ತವ್ಯ ಆಗಿರೋದ್ರಿಂದ ಅದು ಕಠಿಣ ಅನ್ಸಿದ್ರು ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತ. ಸಮ್ಟೈಮ್ಸ್ ಅದು ಡಿಫಿಕಲ್ಟ್ ಅಂತ ಕೂಡ ಫೀಲ್ ಆಗುತ್ತೆ ವರ್ಕರ್ಸ್ಗೆ. ಬಟ್ ಅನೌಪಚಾರಿಕ ಸಂಘಟನೆಗಳು ಆ ರೀತಿ ಇಲ್ಲ. ನಮ್ಗೆ ಇಷ್ಟ ಆದ್ರೆ ಯಾರ ಜೊತೆಗೆ ನಾವು ಮಾತಾಡ್ಬೋದು, ಇಷ್ಟ ಆಗದೆ ಹೋದ್ರೆ ನಾವು ಬಿಡ್ಬೋದ್ನು ಕೂಡ. ನಮ್ಗದು ಯಾವ್ದೋ ಒಂದ್ ಕೆಲಸ ನಮ್ಗೆ ಇಷ್ಟ ಆದ್ರೆ ಮಾಡ್ಬೋದು, ಇಷ್ಟ ಆಗದೆ ಹೋದ್ರೆ ಬಿಡ್ಬೋದು ಕೂಡ. ಅಲ್ಲಿ ಯಾವುದೇ ರೀತಿ ಮಾಡ್ಲೇಬೇಕು, ಅದನ್ನ ಪಾಲಿಸ್ಲೇಬೇಕು ಅನ್ನೋ ಯಾವುದೇ ಒಂದು ಕಂಡೀಷನ್ಸ್ ಅನೌಪಚಾರಿಕ ಸಂಘಟನೆಗಳು ಇರಲ್ಲ. ಹಾಗಾಗಿ ಅದಕ್ಕ ನಮನೀಯ ಅಂದ್ರೆ ನಮ್ಗೆ ಹೆಂಗ್ ಬೇಕು ನಾವು ಆ ರೀತಿ ಏನ್ ಮಾಡ್ಕೋಬಹುದು ಅಂದ್ರೆ ಅಲ್ಲಿ ನಮ್ ಕೆಲಸಗಳನ್ನಾಗ್ಲಿ ಅಥವಾ ನಾವು ಏನೋ ಒಂದು ಸ್ಪಂದಿಸುವಿಕೆ ಆಗ್ಲಿ ನಮ್ಗೆ ಇಷ್ಟ ಆದ್ರೆ ಮಾಡ್ಬೋದು, ಇಷ್ಟ ಆಗದೆ ಹೋದ್ರೆ ಬಿಡ್ಬೋದು ಅಂತ ಹೇಳಿ. ಇನ್ನು ಕೊನೆ ಪಾಯಿಂಟ್ ಏನು ಅಂತಂದ್ರ ಇಲ್ಲಿ ಔಪಚಾರಿಕ ಸಂಘಟನೆಯಲ್ಲಿ ವ್ಯವಸ್ಥಾಪಕನು ನಾಯಕನಾಗಿರ್ತಾನ, ಅನೌಪಚಾರಿಕ ಸಂಘಟನೆಯಲ್ಲಿ ನಾಯಕನನ್ನ ಗುಂಪಿನ ಸದಸ್ಯರು ಆಯ್ಕೆ ಮಾಡ್ತಾರ ಅಂತ ಹೇಳಿ. ಅಂದ್ರೆ ಒಂದು ಫಾರ್ಮಲ್ ಆರ್ಗನೈಸೇಷನ್ ಅಂತ ಬಂದಾಗ ಮ್ಯಾನೇಜರ್ ವಿಲ್ ಬಿಕಮ್ ದ ಲೀಡರ್ ಟು ದ ಕಂಪನಿ ಅಂತಾರೆ. ಅಂದ್ರೆ ಒಂದು ಸಂಸ್ಥೆಗೆ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ಗಳು ಏನಾಗಿರ್ತಾರ ಅಂತಂದ್ರೆ ಲೀಡರ್ ತರ ಕೆಲಸ ಮಾಡ್ತಾರ. ಅಂದ್ರೆ ಅವ್ರು ಏನ್ ಹೇಳ್ತಾರ ಅದೇ ಟೈಪ್ ಎಲ್ಲಾ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ಬೇಕು. ಅನೌಪಚಾರಿಕ ಸಂಘಟನೆಯೊಳಗೆ ಆ ರೀತಿ ಎಲ್ಲ ಗುಂಪಿನೊಳಗೆ ಎಲ್ಲಾ ಸದಸ್ಯರು ಒಪ್ಕೊಂಡು ಒಬ್ಬ ವ್ಯಕ್ತಿಯನ್ನ ನಾಯಕ ಅಂತೇಳಿ ಅವ್ರು ಪರಿಗಣಿಸಿದ್ರು ಅಂತಂದ್ರೆ ಅದೇ ವ್ಯಕ್ತಿ ಅಲ್ಲಿ ಏನಾಗ್ತಾರ ಅಂದ್ರೆ ನಾಯಕನ ಕೆಲಸ ಮಾಡ್ತಾನ. ಈ ರೀತಿ ಏನು ಅಂತಂದ್ರೆ ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಬಂದಾಗ ಇವು ಎರಡರ ಮಧ್ಯೆ ಇಷ್ಟು ಡಿಫ್ರೆನ್ಸಸ್ ನಾವು ನೋಡ್ತೀವಿ. ಅದೇನೇ ವ್ಯತ್ಯಾಸ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೆಲಸಗಳು ಸರಾಗವಾಗಿ ನಡಿಬೇಕಂದ್ರೆ ನಮ್ಗೆ ಔಪಚಾರಿಕ ಸಂಘಟನೆ ಕೂಡ ಅವಶ್ಯಕತೆ ಐತಿ. ಕೆಲವೊಂದ್ಸತಿ ನಮ್ಗೆ ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ಅನೌಪಚಾರಿಕ ಮಾರ್ಗಗಳ ಮುಖಾಂತರ ಕೂಡ ನಾವ್ ಏನ್ ಮಾಡ್ಬೇಕಾಗತ್ತಂದ್ರೆ ಮಾಹಿತಿಯನ್ನ ತಿಳ್ಕೊಬೇಕಾಗತ್ತ. ಎರಡನ್ನೂ ಕಂಪನಿಗೆ ಉಪಯುಕ್ತನೂ ಹೌದು, ಕೆಲವೊಂದ್ಸತಿ ಅದರಿಂದ ತೊಂದರೆಗಳು ಕೂಡ ಆಗ್ತಾವು. ಆದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅದನ್ನ ಬಳಕೆ ಮಾಡಿದ್ರೆ ಅದಲ್ಲಿ ನಮ್ಮ ಸಂಸ್ಥೆ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದಕ್ಕೋಸ್ಕರ